ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ಇವತ್ತು ನಾನು ಆವಾಗಲೇ ಹೇಳಿದ್ದೆ, ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ ನನಗೆ ಅಮ್ಮ ಆಗಿದೆ. ಈಗ ಅದನ್ನು ಇಂಗ್ಲೀಷ್ ಮೆಡಿಸನ್ ಆಗಿ ಚಿಕನ್ ಪಾಪ್ಸ್ ಅಂತೆ, ಪಿಂಪಲ್ಸ್, ಬಿಗ್ ಪಿಂಪಲ್ಸ್ ಏನಾದ್ರು ಕರ್ಕೊಬೋದು. ಬಟ್ ನಾವು ಟ್ರೆಡಿಷ್ನಲಿ ನಾವು ಏನು ಕರಿತೀವಿ ಅವಾಗಿಂದರೆ ಅಮ್ಮ ಆಗಿದೆ ಅಂತ ಕರಿತೀವಿ. ಸೊ ಹಾಗಾಗಿ ಅದನ್ನು ಹೇಗೆ ಪರಿಹಾರ ಮಾಡ್ಕೊಳ್ಳೋದು ಅಂದರೆ, ಮೊದಲು ನಾನು ಚಿಕ್ಕವಳಿದ್ದಾಗ ನಮ್ಮಮ್ಮ, ಸೊ ಆವಾಗ ಬೆಂಗಳೂರಲ್ಲಿದ್ವಿ. ಸೊ ಕೆಲವೊಂದು ರಿಚುವಲ್ಸ್ ಎಲ್ಲ ಗೊತ್ತಿರಲಿಲ್ಲ ನಮಗೆ, ಏನು ಹೀಗೆ ಮಾಡಬೇಕು, ಹೀಗೆ ಕಾಣಬೇಕು ಅಂತ. ಬಟ್ ಆದರೂ ಬೇರೆ ಕಡೆಯಿಂದ ಸೊಪ್ಪು ಕಿತ್ಕೊಂಬಂದು ಮಾಡ್ತಾಯಿದ್ರು. ಬಟ್ ಈಗ ನಾವು ವಿಲೇಜಿಗೆ ಬಂದಿರೋದ್ರಿಂದ ಇಲ್ಲಿ ನಮ್ಮದೇ ಬೇವಿನ ಸೊಪ್ಪಿದೆ. ಬೇವಿನಮ್ಮ, ನನಗಾಗಿರೋದು ಬೇವಿನಮ್ಮ. ಹಾಗಾಗಿ ಬೇವಿನ ಸೊಪ್ಪಿದೆ. ಆ ಬೇವಿನ ಸೊಪ್ಪನ್ನ ನಾವು ಯಾವಾಗಲೂ ದೇವ್ರಿಗಿಟ್ಟು ಪೂಜೆ ಮಾಡಿರ್ತೀವಿ. ಸೊ ಅದೇ ಆಗುತ್ತೆ. ಸೊ ಏನು ಇದನ್ನು ಯಾರು ಹೇಗೆ ಬೇಕಾದ್ರೆ ಅಂದ್ಕೊಬೋದು, ಮೂಢನಂಬಿಕೆ ಇವರಿಗೆ ಅಂತಲ್ಲ. ಬಟ್ ಇದು ಸತ್ಯ. ಅಮ್ಮ ಆಗಿದ್ದಾಗ ನಾವು ದೇವರ ಭಕ್ತರಾಗಿರೋದ್ರಿಂದ ನಾವು ಅದನ್ನು ನಂಬ್ತೀವಿ. ಅಮ್ಮ ಬಂದಿದ್ದಾಳೆ, ಕಾಣ್ತಿದ್ದಾಳೆ ಎಲ್ಲರೂ ಮುಂದೆ ಅಂತ ನಾವು ಅದನ್ನು ನಂಬ್ತೀವಿ. ಸೊ ಹಾಗೆ ನಾನಿವಾಗ ಬೇವಿನ ಸೊಪ್ಪು ಎತ್ಕೊಂಡು ಹೋಗಿ ನಮ್ಮ ಮನೇಲಿ ಆಗಲೇ ನಾನು ಗಂಜಲೆಲ್ಲ ಹಾಕಿದ್ದೀನಿ. ನೋಡಿ, ಇದು ಬೇವಿನ ಸೊಪ್ಪು. ನೋಡಿ ನಮ್ಮಮ್ಮ ಎಷ್ಟು ಚೆಂದ ಇದ್ದಾಳೆ. ಅವಳು ನೋಡಿ, ಅವಳ ಹತ್ರ ಬೇವಿನ ಸೊಪ್ಪೆಲ್ಲ ಎತ್ಕೊಂಡು ಹೋಗಿ ಈ ಸೊಪ್ಪನ್ನೆಲ್ಲ ರುಬ್ಬಬೇಕು. ಈ ಸೊಪ್ಪನ್ನೆಲ್ಲ ರುಬ್ಬಿದ್ರೆ ಈ ದೇವಿ ನಮಗೆ ನಮಗೇನೋ ಮೈಯಲ್ಲಿ ಅಮ್ಮ ಆಗಿರ್ಬೋದು, ಏನಿರ್ಬೋದು, ತಲೆಯಿಂದ, ಮೂಗಿಂದ, ಕೈಯಿಂದ ಎಲ್ಲ ಇಳಿಸ್ತಾಳೆ. ಹಾಗೆ ಇಳಿಸಿದ್ರೆ ಹೋಗುತ್ತೆ. ಸೊ ಹಾಗಾಗಿ ನೋಡಿ, ನಾನು ಅಂಗಾಳಮ್ಮನ ಬೇವಿನ ಸೊಪ್ಪು ಮಾತ್ರ ತೊಗೊಂಡಿದ್ದೀನಿ, ಪ್ರತ್ಯಂಗಿರ ಅಮ್ಮನ ತೊಗೊಂಡಿಲ್ಲ. ಯಾಕಂದರೆ ಅಂಗಾಳಮ್ಮನೇ ನನಗೆ ಹೊಲ್ದಿರೋದು. ಹಾಗಾಗಿ ನನಗೇನೇ ಒಂದು ಪ್ರಾಬ್ಲಮ್ ಆದರೂ, ಏನೇ ಆದ್ರೂ, ಅಮ್ಮ ಆದ್ರೂ ಅದು ನನ್ನ ತಾಯಿ ಈಡೇರಿಸ್ತಾಳೆ, ನೆರವೇರಿಸ್ತಾಳೆ ಅಂತ ಒಂದು ನಂಬಿಕೆ ನನಗೆ. ಹಾಗಾಗಿ ನಾನು ಜಾಸ್ತಿ ನಂಬೋದು, 1000 ಕೋಟಿ ದೇವ್ರು ಬಂದ್ರೂ ನಾನು ಜಾಸ್ತಿ ನಂಬೋದು ಅಂದರೆ ನನ್ನ ಅಂಗಾಳ ಪರಮೇಶ್ವರಿ ಅಮ್ಮನ. ಸೊ ಹಾಗಾಗಿ ಈಗ ನೋಡಿ, ಅಮ್ಮನದು ಬಳೆ, ಸೊ ಅಮ್ಮನ ಬಳೆ, ಅಮ್ಮನ ಬೇವಿನ ಸೊಪ್ಪು ಎಲ್ಲ, ಬೇವಿನ ಸೊಪ್ಪಿಗೆ ಸ್ವಲ್ಪ ಅರಿಶಿನ ಹಾಕಿ, ಆ್ಯಕ್ಚುಲಿ ಇಲ್ಲಿ ಕಲ್ಲಿದೆ ಮುಂದೆಗಡೆ, ಅಲ್ಲೇ ರುಬ್ಬೋದಿತ್ತು. ಬಟ್ ಇವಾಗ ಅಪ್ಪ ಅಮ್ಮ ಎಲ್ಲ ಹೊರಗಡೆ ಹೋಗಿದ್ದಾರೆ. ಸಂಜೆ ಹೊತ್ತು ಮುಳುಗೋ ಟೈಮಲ್ಲಿ ಮಾಡಬೇಕು. ಇದು ಮುಳುಗ್ತಿದೆ, ಸಂಜೆ ಆಗಿದೆ ಆಲ್ಮೋಸ್ಟು, ಇನ್ನೂ ಕತ್ಲಾಗಬೇಕು. ಬಟ್ ನನಗೆ ಮಗು ಇದೆಯಲ್ಲ, ಹಾಗಾಗಿ ಅವಳು ಒಂಚೂರು ನೋಡ್ಕೋಬೇಕಲ್ವಾ. ಹಾಗಾಗಿ ನಾನು ಸ್ವಲ್ಪ ಬೇಗನೆ ಮಾಡ್ತಾಯಿದ್ದೀನಿ. ಏನಾಗಲ್ಲ, ಚಿಕ್ಕ ಮಕ್ಳಿಗಾದರೆ ಸ್ವಲ್ಪ ಕಂಡೀಷನ್ಸ್ ಇರುತ್ತೆ, ನಮಗೆಲ್ಲ ಗೊತ್ತಿರೋದಿಲ್ಲ. ಹಾಗಾಗಿ ಆ ಥರ ಕಂಡೀಷನ್ಸ್ ಏನಿಲ್ಲ. ಇವಾಗ ಹೋಗಿ ನಾನು ನೀರು ಕಾಯಿಸಿದ್ದೀನಿ. ಈಗ ರುಬ್ಬಿರೋ ಬೇವಿನ ಸೊಪ್ಪನ್ನ ಹಾಕಬೇಕು. ರುಬ್ಬಿರೋ ಬೇವಿನ ಸೊಪ್ಪಿಗೆ ಒಂಚೂರು ಅರಿಶಿನ ಹಾಕಿ ಇಟ್ಕೋಬೇಕು. ನೋಡಿ, ನನ್ನ ಮಗಳು ಬಂದಳು, ಅಮ್ಮ ಏನು ಮಾಡ್ತಾಳೆ ಅಂತ. ಸೊ ಇವಳನ್ನು ಬಿಟ್ಟಿರಲ್ಲ, ಹಾಗಾಗಿ ನಾನು ಸ್ವಲ್ಪ ಬೆಳಕಿದ್ದಂಗೆ ಮಾಡ್ತಿದ್ದೀನಿ. ಎತ್ಕೋ ಅಜ್ಜಿ ಪಾಪನ, ಮನೆಗೆ ಹೋಗೋಣ. ಸೊ ಬಿಡಿ, ಚಪ್ಪಲಿ ಹಾಕೊಂಡು ನಡ್ಕೊಂಬರ್ತಾಳೆ. ಹಾಗಾಗಿ ಬೇವಿನ ಸೊಪ್ಪನ್ನ ರುಬ್ಬಿ 3ನೇ ದಿವಸ ಮತ್ತು 5ನೇ ದಿವಸ ಮತ್ತು 9ನೇ ದಿವಸ ರುಬ್ಬಿದ ಮೇಲೆ ಹೇಗೆ ರೆಡಿ ಆಗ್ತೀನಿ ಅಂತ ನೋಡಿ. ರುಬ್ಬಿದ ಮೇಲೆ ಸ್ನಾನ ಮಾಡಿಕೊಂಡು ರೆಡಿಯಾಗಿ ಮತ್ತು ಪೂಜೆ ಮಾಡಬೇಕು. ಭಕ್ತಾದಿಗಳು ಬರ್ತಿದ್ದಾರೆ ದೇವಸ್ಥಾನಕ್ಕೆ. ಆ್ಯಕ್ಚುಲಿ ನೀರು ಕಾಯಿಸ್ತಿದ್ದೆ. ಸೊ ಸ್ನಾನಕ್ಕೆ ಹೋಗೋಕ್ಕಿಂತ ಮುಂಚೆ ದೇವ್ರದ್ದು ಸೊಪ್ಪನ್ನ ಹಾಕ್ಕೊಂಡು, ರುಬ್ಬಿ ಹಾಕ್ಕೊಂಡು ಮಾಡಬೇಕು ಅಂದಿದ್ರಲ್ಲ. ಸೊ ಹಾಗಾಗಿ ಮಾಡ್ತಿದ್ದೀನಿ. ಆ್ಯಂಡ್ ಇದ್ರ ಬಗ್ಗೆ ಏನೇ ಕ್ವೆಶನ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕೇಳಿ, ನಾನು ಹೇಳ್ತೀನಿ. ರೆಡಿ ಆದಮೇಲೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ನಾನು ಇಷ್ಟೊತ್ತು ಏನು ತೋರಿಸಿದೆ ಅದು ಹಾಕಿ, ಅಂದರೆ ಅರಿಶಿನ ಪುಡಿ ಮತ್ತು ಬೇವಿನ ಸೊಪ್ಪು ಹಾಕಿ ಸ್ನಾನ ಮಾಡಿದ್ದೀನಿ. ಯಾಕಂದರೆ ನನಗೆ ನಿಮಗೆ ಇಲ್ಲಿ ಕಾಣುತ್ತೋ ಏನೋ ನೋಡಿ, ಲೈಟಿಗೆ ಬೆಳಕು ಕಾಣುತ್ತೇನೋ, ಫುಲ್ ಬಂದಿದೆ ಈ ಥರ, ಇಡೀ ಮೈಯೆಲ್ಲ ಬಂದಿದೆ. ಸೊ ಹಾಗಾಗಿ ಅದನ್ನು ಅಮ್ಮ ಅಂತ ಅಂತಾರೆ. ನಂಬಿಕೆ ಇರೋರು ನಂಬೋದು, ಇಲ್ಲಾಂದ್ರೆ ಸ್ಕಿಪ್ ಮಾಡ್ಬೋದು. ಬಟ್ ಇದು ತುಂಬ ಇಂಪಾರ್ಟೆಂಟ್, ಚಿಕ್ಕ ಮಕ್ಳಿಗೆ ಜಾಸ್ತಿ ಬರುತ್ತೆ. ಹಾಗಾಗಿ ಅದಕ್ಕೆ ಬೇವಿನ ಸೊಪ್ಪು, ಅರಿಶಿನ ಪುಡಿ ಹಾಕಿ ರುಬ್ಬಿ ದೇವ್ರಿಗೆ ಹೇಗೆ ನಾವು ಅರಿಶಿನ ಎಲ್ಲ ಹಚ್ಚಿ ಅಭಿಷೇಕ ಮಾಡ್ತೀವಿ ಆ ಥರನೇ. ಇದು ಹಾಲು ಮೊಸರೆಲ್ಲ ಹಾಕೋಂಗಿಲ್ಲ, ಬರೀ ಅರಿಶಿನ, ಕುಂಕುಮ ಮತ್ತು ಬೇವಿನ ಸೊಪ್ಪು ಆ ಮಗುಗೆ ಹಚ್ಚಿ 2 ಗಂಧದ ಕಡ್ಡಿ ಕೊಟ್ಟು ಪೂಜೆ ಆ ಮಗು ಕೈಯಲ್ಲೂ ಹೀಗೆ ಗಂಧದ ಕಡ್ಡಿ ಇರಬೇಕು. ಜೊತೆಗೆ ನೀವು ಹುಡುಗಿಗೆ ಪೂಜೆ ಮಾಡಿ. ಮತ್ತು ಈಚೆಗಡೆ
ಏನು ಈಚೆಗಡೆ ಬಾಗಿಲಿರುತ್ತಲ್ಲ ಅಲ್ಲಿ ಸಗಣಿ ಸಾಸಿರ್ಬೇಕು, ಗಂಜಲ ಇಕ್ಕಿರ್ಬೇಕು. ಆ ಹುಡುಗಿ ತಲೆ ಮೇಲೂ ಗಂಜಲ ಹಾಕಬೇಕು. ಗಂಜಲ ತುಳ್ಕೊಂಡು ಒಳಗೆ ಬರಬೇಕು ಆ ಹುಡುಗಿ. ಸೊ ಈ ಥರ 3ನೇ ದಿನಕ್ಕೆ, 5ನೇ ದಿನಕ್ಕೆ, 9ನೇ ದಿನಕ್ಕೆ ಪಾಲಿಸ್ಬಿಡಿ. ಆಟೋಮೆಟಿಕ್ಲಿ ಕಮ್ಮಿ ಆಗುತ್ತೆ. ಮತ್ತು ಆ ಹುಡುಗಿಗೆ ಅಥವಾ ಆ ಹುಡುಗ ಯಾರಿಗೆ ಅಮ್ಮ ಚಿಕನ್ ಪಾಕ್ಸ್ ಬಂದಿರುತ್ತೆ ಅವರಿಗೆ ಆಟೋಮೆಟಿಕ್ಲಿ ಡಿಕ್ರೀಸ್ ಆಗುತ್ತೆ ಆಟೋಮೆಟಿಕ್ಲಿ. ಆ್ಯಂಡ್ ಅವರ ಒಂದು ಜೀವನದಲ್ಲಿ ಯಾವುದಾದ್ರೂ ಪಾಸಿಟಿವ್ ವೈಬ್ಸು ನೀವೇನು ಈ ಪೂಜೆ ಪುನಸ್ಕಾರ ಮಾಡಿದ್ರಲ್ಲ ಅದು ಅವರಿಗೆ ನೆಕ್ಸ್ಟ್ ಹೆಲ್ಪ್ ಆಗುತ್ತೆ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಡೂ ಫಾಲೋ. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನನ್ನ ವೀಡಿಯೋನ ಬಿಡದೆ ನನ್ನ ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ.